ಹಾಯ್ ಸ್ನೇಹಿತರೆ, ನಾನು ಇವತ್ತು ನ್ಯೂ ಇಯರ್ ಸ್ಪೆಷಲ್ ಕೇಕ್ ಮಾಡುವುದು ತೋರಿಸ್ತಾ ಇದ್ದೀನಿ. ನ್ಯೂ ಇಯರ್ಗೂ ಪಾರ್ಟಿ ಇದ್ದಲ್ಲಿ ಮತ್ತು ಬರ್ಡೇಗೂ ಸಹ ಇದನ್ನು ಈಸಿಯಾಗಿ ನೀವು ಮನೆಯಲ್ಲಿಯೇ ಮಾಡ್ಕೊಳ್ಬೋದು. ಹೊರಗಡೆ ಹೋಗಿ ತರುವ ಬದಲು ಮನೆಯಲ್ಲಿರುವ ಸಾಮಗ್ರಿಗಳಿಂದ 5 ನಿಮಿಷದಲ್ಲಿ ಕೇಕನ್ನು ರೆಡಿ ಮಾಡ್ಕೊಳ್ಬೋದು. ನಾನು ಈ ಮೊದಲೇ ಭಾಳಷ್ಟು ಕೇಕಿನ ರೆಸಿಪಿಯನ್ನು ಅಪ್ಲೋಡ್ ಮಾಡಿದ್ದೀನಿ, ಆದರೆ ಫಸ್ಟ್ ಟೈಮ್ ಕ್ರೀಮ್ ಕೇಕ್ ಮಾಡ್ತಾ ಇದ್ದೀನಿ. ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್, ನಿಮಗೂ ಕೂಡ ಇಷ್ಟ ಆಗುತ್ತೆ. ಹಾಗಾದರೆ ತಡೆಯೇಕೆ, ನೋಡೋಣ ಬನ್ನಿ ಹೇಗೆ ಮಾಡೋದು, ಏನೆಲ್ಲ ಬೇಕು ಅಂತ. ನಿಮಗೆ ಇಷ್ಟ ಅನಿಸಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವಿಡಿಯೋಗಾಗಿ ಬೆಲ್ಲೈಕನನ್ನು ಒತ್ತಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಕೇಕ್ ನೋಡಲು ಎಷ್ಟು ಸುಂದರವಾಗಿದೆ, ಅದೇ ರೀತಿ ಟೇಸ್ಟು ಕೂಡ ಅಷ್ಟೇ ಸಖತ್ತಾಗಿದೆ ಫ್ರೆಂಡ್ಸ್. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಜಯ ರೆಸಿಪಿ. ಮಿಕ್ಸರ್ ಜಾರ್ ತಗೊಂಡು 1 ಬೌಲು ಸಕ್ಕರೆ ಹಾಕಿ ಸಕ್ಕರೆಯನ್ನು ಪುಡಿ ಮಾಡಿಕೊಳ್ಬೇಕು. ಅದೇ ರೀತಿ ಆ ಪುಡಿಯಲ್ಲಿಯೇ ಮುಕ್ಕಾಲು ಬೌಲು ದಪ್ಪ ಮೊಸರು, ಹಾಗೆಯೇ 1 ಬೌಲು ಮೈದಾ ಹಿಟ್ಟು, ಅದೇ ರೀತಿ ಅರ್ಧ ಬೌಲು ಎಣ್ಣೆ ಹಾಕಿ ಇದನ್ನು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಎಣ್ಣೆ ಬದಲು ನೀವು ಬಟರನ್ನು ಯೂಸ್ ಮಾಡ್ಕೊಳ್ಬೋದು. ಈಗ 1 ಬೌಲು ನಾನು ಹಾಲು ತೊಗೊಂಡಿದ್ದೆ. ಹಾಲು ಬೇಕನ್ನಿಸಿದರೆ ಹಾಲು ಮಿಕ್ಸ್ ಮಾಡ್ಕೊಳ್ಳಿ. 1 ಟೇಬಲ್ ಸ್ಪೂನು ವೆನಿಲ್ಲಾ ಎಸೆನ್ಸು, 1 ಟೇಬಲ್ ಸ್ಪೂನು ಬೇಕಿಂಗ್ ಸೋಡಾ, ಅರ್ಧ ಟೇಬಲ್ ಸ್ಪೂನು ಬೇಕಿಂಗ್ ಪೌಡರ್ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ದಪ್ಪ ಅನಿಸಿದರೆ ಹಾಲನ್ನು ಸೇರಿಸ್ಕೊಳ್ಳಿ. ನೋಡಿ, ಪೇಸ್ಟು ಈ ರೀತಿ ಆಗಬೇಕು. ಈಗ ಅದೇ ರೀತಿ ಕೇಕ್ ಟಿನ್ನನ್ನು ಕೂಡ ಎಣ್ಣೆ ಒರೆಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದರಲ್ಲಿ ಪೇಸ್ಟ್ ಹಾಕ್ತಾ ಇದ್ದೀನಿ. ನೋಡಿ, ಈಗಾಗಲೇ ಬಾಣಲೆಯನ್ನು ಬಿಸಿ ಮಾಡಲು ಇಟ್ಟಿದ್ದೀನಿ. ಬಾಣಲೆ ಬಿಸಿಯಾಗಿದೆ ನೋಡಿ. ಸ್ಟ್ಯಾಂಡ್ ಇಟ್ಟು ಒಳಗಡೆ ಉಪ್ಪು ಹಾಕಿ ಸ್ಟ್ಯಾಂಡ್ ಇಟ್ಟಿದ್ದೀನಿ. ಈಗ ಪೇಸ್ಟ್ ಹಾಕಿರುವ ಕೇಕ್ ಟಿನ್ ಹಾಕಿ ಮುಚ್ಚಿಟ್ಟು ಬಿಡ್ತೀನಿ. ಮುಚ್ಚಿಟ್ಟು 45 ನಿಮಿಷ ಆದಮೇಲೆ ಇದನ್ನು ತೆಗಿಬೇಕು. 45 ನಿಮಿಷ ಆಗಿದೆ ಫ್ರೆಂಡ್ಸ್. ಪೂರ್ತಿಯಾಗಿ ತಣ್ಣಗಾದ ಮೇಲೆ ಕೇಕನ್ನು ತೆಗೆದುಕೊಳ್ಳಿ. ಗ್ಯಾಸ್ ಬಂದ್ ಮಾಡಿಬಿಟ್ಟು ಕೆಳಗಡೆ ಇಟ್ಟಿದ್ದೀನಿ. ಪೂರ್ತಿಯಾಗಿ ತಣ್ಣಗಾಗಿದೆ ನೋಡಿ. ಈಗ ಸೈಡಿಂದ ನಿಧಾನವಾಗಿ ಇದನ್ನು ತೆಗೆದುಕೊಳ್ಬೇಕು. ಸೂಪರಾಗಿ ಬಂದಿದೆ ನೋಡಿ ಫ್ರೆಂಡ್ಸ್, ನೀವು ಕೂಡ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಈಗ ಇದಕ್ಕೆ ಕ್ರೀಮನ್ನು ರೆಡಿ ಮಾಡ್ಕೊಳ್ಳೋಣ. ಈ ಥರ ಜಬ್ಬಿಟ್ಟು ಉಲ್ಟಾ ಹಾಕಿ ತೆಗಿಬೇಕು ಕೇಕನ್ನು. ನೋಡಿ, ಒಳಗಡೆನೂ ಸೂಪರಾಗಿ ಬಂದಿದೆ ಫ್ರೆಂಡ್ಸ್. ಇದೇ ರೀತಿ ಭಾಳಷ್ಟು ಕೇಕ್ ರೆಸಿಪಿಯನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್. ಈ ಮೊದಲೇ ನಾನು ಕ್ರೀಮ್ ಕೇಕು ಮಾಡಿಲ್ಲ, ಫಸ್ಟ್ ಟೈಮ್ ಮಾಡ್ತಾ ಇರೋದು. ಈಗ 1 ಗ್ಲಾಸಿನ ಬೌಲ್ ತಗೊಂಡು ಅದರಲ್ಲಿ 4 ಟೇಬಲ್ ಸ್ಪೂನು ಸಕ್ಕರೆ ಪುಡಿ, ಹಾಗೆಯೇ 1 ಬೌಲು ವಿಪ್ಪಿಂಗ್ ಕ್ರೀಮ್ ಹಾಕ್ತಾ ಇದ್ದೀನಿ. ವಿಪ್ಪಿಂಗ್ ಕ್ರೀಮು ನಿಮಗೆ ಮಾರ್ಕೆಟಲ್ಲಿ ಈಸಿಯಾಗಿ ಸಿಗುತ್ತೆ. ಈಗ ಬಿಟರಿಂದ ಕ್ರೀಮನ್ನು ಮಾಡ್ಕೊಳ್ತಾ ಇದ್ದೀನಿ. ಕ್ರೀಮು 5 ನಿಮಿಷದಲ್ಲಿ ಫ್ರೆಂಡ್ಸ್ ಆಗಿಬಿಡುತ್ತೆ. ನೋಡಿ, ಬಿಟರಿಂದ ಈಗ ಕ್ರೀಮ್ ಮಾಡ್ಕೊಳ್ಬೇಕು. ನೀವು ಕೂಡ ಟ್ರೈ ಮಾಡಿ. ಕ್ರೀಮ್ ಮಾಡಲು ಕಷ್ಟ ಅಂದವರು ಕೂಡ ಈಸಿಯಾಗಿ ಇದನ್ನು ಮಾಡ್ಕೊಳ್ಬೋದು. ಎಷ್ಟು ಚೆನ್ನಾಗಿ ಕ್ರೀಮ್ ರೆಡಿ ಆಗ್ತದೆ ಇದೆ ನೋಡಿ. ಕ್ರೀಮ್ ರೆಡಿಯಾಗಿದೆ ಫ್ರೆಂಡ್ಸ್. ಈಗ ಕೇಕಿನ ಮೇಲಿಂದ ಇದನ್ನು ಹಚ್ಕೊಳ್ಬೇಕು. ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂತ. ಕ್ರೀಮ್ ರೆಡಿಯಾಗಿದೆ. ಈಗ ಕೇಕಿನ ಮೇಲ್ಗಡೆಯಿಂದ ಮೊದಲು ಕ್ರೀಮ್ ಹಾಕ್ಕೊಳ್ತೀನಿ. 1 ಬೌಲ್ ವಿಪ್ಪಿಂಗ್ ಕ್ರೀಮ್ನಿಂದ ಎಷ್ಟು ಕ್ರೀಮ್ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್. ಈಗ ಸೈಡಿಂದ ಹಚ್ಕೊಳ್ಬೇಕು. ಮೇಲಿಂದ 1 ಇಂಚಿನಷ್ಟು ಕ್ರೀಮ್ ಇರಬೇಕು, ಅಷ್ಟು ಹಚ್ಕೊಳ್ಬೇಕು. ಈಗ ಸೈಡಿಂದ ನಿಧಾನವಾಗಿ ಹಚ್ಕೊಳ್ತೀನಿ. ಹಾಗೆಯೇ ಕ್ರೀಮು ಕೇಕ್ ಟ್ಯೂಬಲ್ಲಿ ಹಾಕಿ
ಫ್ಲವರ್ಸನ್ನು ಮಾಡ್ಕೊಳ್ಬೇಕು. ನಿಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನಲ್ಲಿ ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಎಷ್ಟು ಸೂಪರಾಗಿ ಬರ್ತಾ ಇದೆ ನೋಡಿ. ಅದ್ರ ಮೇಲಿಂದ ನಾನು ಫ್ರೆಂಡ್ಸ್ ಚಾಕ್ಲೇಟ್ ಸಿರಪ್ ಹಾಕಿದ್ದೀನಿ. ನಿಮ್ಗೆ ಬೇಕಂತಂದರೆ ಚೆರಿನೂ ಹಾಕ್ಕೊಳ್ಬೋದು. ಯಾವ ಡಿಸೈನ್ ಬೇಕೋ ಆ ಡಿಸೈನನ್ನು ನೀವು ಮಾಡ್ಕೊಳ್ಳಿ. ಫ್ಲವರ್ ಮಾಡೇ ಆಗಿದೆ ನೋಡಿ. ಈಗ ಮೇಲಿಂದ ಚಾಕ್ಲೇಟ್ ಸಿರಪ್ ಹಾಕಿ ಹಾಗೆಯೇ ಬಾದಾಮಿ ಇಟ್ಟಿದ್ದೀನಿ. ಎಷ್ಟು ಸೂಪರಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ. ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ರೆಡಿಯಾಗಿದೆ ನ್ಯೂ ಇಯರ್ ಸ್ಪೆಷಲ್ ಕೇಕ್. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಫ್ರೆಂಡ್ಸ್. ಯಾರೆಲ್ಲ ಫ್ರೆಂಡ್ಸ್ ನೋಡ್ತಿದ್ದೀರಾ ಅವರಿಗೆಲ್ಲರಿಗೂ ಧನ್ಯವಾದ.